ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 26ರಂದು ನಡೆದ ಚುನಾವಣೆಯಲ್ಲಿ ತಾಲೂಕಿನೆಲ್ಲೆಡೆ ಶಾಂತಿಯುತ ಮತದಾನ. ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿದ ಮತದಾರರು. 75% ಮತದಾನವಾಗುವ ನಿರೀಕ್ಷೆ. ಸೋಲುವ ಭೀತಿಯಿಂದ ವಿರೋಧಿಗಳು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ವಿರುದ್ಧ ಷಡ್ಯಂತ್ರ. ಇದಕ್ಕೆಲ್ಲ ಮಣೆ ಹಾಕದ ಮತದಾನ. ಅತ್ಯಧಿಕ ಅಂತರದಿಂದ ಪ್ರಜ್ವಲ್ರನ್ನ ಗೆಲ್ಲಿಸಿ ಮೋದಿ ಮತ್ತು ದೇವೇಗೌಡರಿಗೆ ಶಕ್ತಿ ತುಂಬಲಿದ್ದಾರೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಸ್ವಗ್ರಾಮದಲ್ಲಿ ಮತದಾನ ಮಾಡಿ ಹೇಳಿಕೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆ ಎದ್ದಿದ್ದು 25 ವರ್ಷಗಳ ನಂತರ ತಾತನಂತೆ ಗೆದ್ದು ಲೋಕಸಭೆಗೆ ಹೋಗಲಿರುವ ಶ್ರೇಯಸ್. 1.5 ಲಕ್ಷ ಮತಗಳ ಅಂತರದಿಂದ ಗೆಲುವು ಎಂದ ಗೋಪಾಲಸ್ವಾಮಿ ಜಂಬೂರಿನಲ್ಲಿ ಮತದಾನ ಮಾಡಿ ಹೇಳಿಕೆ. ತಾಲೂಕಿನ ಬಾಗೂರು ಗ್ರಾಮದ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಉತ್ಸವ ಮೂರ್ತಿಗೆ ಗ್ರಾಮದ ವರ್ತಕರಾದ ಅನಿತಾ ಸಿದ್ದಲಿಂಗಸ್ವಾಮಿ ಕುಟುಂಬಸ್ಥರಿಂದ ಪ್ರಭಾವಳಿ ಅರ್ಪಣೆ. ದೇವಿಗೆ ವಿಶೇಷ ಪೂಜೆ. ವಾರ್ತೆಗಳ ವಿವರ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 26ರಂದು ನಡೆದ ಮತದಾನದಲ್ಲಿ ತಾಲೂಕಿನೆಲ್ಲೆಡೆ ಶಾಂತಿಯುತ ಮತದಾನವಾಗಿದ್ದು, ತಾಲೂಕಿನ 273 ಮತಕೇಂದ್ರಗಳಲ್ಲಿಯೂ ಉತ್ತಮ ರೀತಿಯಲ್ಲಿ ಮತದಾನವಾಗಿದ್ದು, ಅಹಿತಕರ ಘಟನೆಗೆ ಆಸ್ಪದವಾಗದ ರೀತಿಯಲ್ಲಿ ಚುನಾವಣಾ ಆಯೋಗವು ಸೂಕ್ತ ಬಂದೋಬಸ್ತ್ ಮಾಡಿ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ತಾಲೂಕಿನ 273 ಮತಗಟ್ಟೆಗಳಲ್ಲಿ ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನದಲ್ಲಿ ಆಯಾ ಮತಗಟ್ಟೆಗಳ ವ್ಯಾಪ್ತಿಯ ಮತದಾರರು ಸರತಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದರು. ಚುನಾವಣಾ ಆಯೋಗವು ಹೊರಡಿಸಿರುವ ಕಟ್ಟುನಿಟ್ಟಾದ ಆದೇಶ ಮತ್ತು ಮತಗಟ್ಟೆಗಳಲ್ಲಿ ಸೂಕ್ತ ಬಿಗಿ ಬಂದೋಬಸ್ತ್, ರಕ್ಷಣಾ ಸಿಬ್ಬಂದಿಯ ನೇಮಕದ ಹಿನ್ನೆಲೆಯಲ್ಲಿ ಎಲ್ಲಿಯೂ ಗಲಾಟೆ, ಗೊಂದಲಗಳಿಗೆ ಅವಕಾಶವಾಗಿಲ್ಲ. ನುಗ್ಗೇಹಳ್ಳಿ, ವಿರೂಪಾಕ್ಷಪುರದಲ್ಲಿ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಬದಲಿ ಯಂತ್ರವನ್ನು ಬಳಸಿ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಿಟ್ಟರೆ ಬೇರೆಲ್ಲೂ ಯಾವುದೇ ಸಮಸ್ಯೆ ಕಂಡು ಬಂದಿರುವುದು ವರದಿಯಾಗಿಲ್ಲ. ಚುನಾವಣೆಗಾಗಿ 1578 ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಪ್ರತಿ ಮತಗಟ್ಟೆಗೆ ಮತಗಟ್ಟೆ ಅಧಿಕಾರಿ ಸೇರಿ 6 ಜನ ಸಿಬ್ಬಂದಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. 111 ಕ್ರಿಟಿಕಲ್ ಮತಗಟ್ಟೆಗಳಿದ್ದು, ಎಲ್ಲಾ ಮತಗಟ್ಟೆಗಳಿಗೂ ಮುಖ್ಯ ಪೇದೆಯನ್ನ ನಿಯೋಜನೆ ಮಾಡಲಾಗಿದೆ. 16 ಮೈಕ್ರೋ ಅಬ್ಸರ್ವೆನ್ಸ್ಗಳನ್ನು ನೇಮಕ ಮಾಡಲಾಗಿದೆ. ಚುನಾವಣೆಯ ನಂತರ ವಿದ್ಯುನ್ಮಾನ ಮತಯಂತ್ರಗಳನ್ನು ಜಿಲ್ಲಾ ಕೇಂದ್ರಕ್ಕೆ ಸಾಗಿಸಲು 37 ಸಾರಿಗೆ ಬಸ್, 12 ಜೀಪ್ ಹಾಗೂ 12 ಮಿನಿ ಬಸ್ಗಳನ್ನು ಬಳಸಲಾಗುತ್ತದೆ. ಸೂಕ್ಷ್ಮತೆಯಿಂದ ಕೂಡಿದ ಮತಗಟ್ಟೆಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಯಿತು. ಇದರೊಂದಿಗೆ 20 ವಿಶೇಷ ಮತಗಟ್ಟೆಗಳನ್ನು ತೆರೆಯಲಾಗಿ ಆ ಪೈಕಿ 2 ಪಿಂಕ್ ಮತಗಟ್ಟೆ, 1 ವಿಶೇಷ ಚೇತನರ ಮತಗಟ್ಟೆ, 1 ಹೆರಿಟೇಜ್ ಮತಗಟ್ಟೆ, 1 ಎಥನಿಕ್ ಮತಗಟ್ಟೆ, 2 ಯೂತ್ ಮತಗಟ್ಟೆಯನ್ನು ತೆರೆಯಲಾಗಿದೆ. ಕಣದಲ್ಲಿರುವ 15 ಅಭ್ಯರ್ಥಿಗಳಿಗೆ ಕ್ಷೇತ್ರದ 2,08,992 ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದು, ಆ ಪೈಕಿ 1,92,985 ಪುರುಷರು, 1,06,003 ಮಂದಿ ಮಹಿಳೆಯರು ಮತ್ತು ಇತರೆ 6 ಮಂದಿ ಇದ್ದಾರೆ. ಸೋಲುವ ಭೀತಿಯಿಂದ ವಿರೋಧಿಗಳು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಷಡ್ಯಂತ್ರವನ್ನ ನಡೆಸಿ ಅವರ ತೇಜೋವಧೆಗೆ ಮುಂದಾಗಿದ್ದಾರೆ. ಇದಕ್ಕೆಲ್ಲ ಜಿಲ್ಲೆಯ ಮತದಾರರು ಪ್ರಜ್ವಲ್ ರವರ ಗೆಲುವಿನೊಂದಿಗೆ ಉತ್ತರ ನೀಡಲಿದ್ದಾರೆ. ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ಶ್ರೀರಕ್ಷೆಯಾಗಲಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಹೇಳಿದರು. ಶಾಸಕ ಸಿಎನ್ ಬಾಲಕೃಷ್ಣರವರು ಪತ್ನಿ ಕುಸುಮಾ ಬಾಲಕೃಷ್ಣರವರು, ಪುತ್ರಿ ನಕ್ಷತ್ರ ಬಾಲು ಹಾಗೂ ಸಂಬಂಧಿಕರೊಂದಿಗೆ ಸ್ವಗ್ರಾಮ ಚೋಳಿನಹಳ್ಳಿಯಲ್ಲಿ ಮತ ಚಲಾಯಿಸಿ ತದನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದೇವೇಗೌಡರವರ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣನವರು ಸ್ಪರ್ಧೆಗೆ ತಾಲೂಕಿನಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ನಮಗೆ ವರದಾನವಾಗಿದೆ. ಜಿಲ್ಲೆಯಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಆಗಿರುವ ಜನಪ್ರಿಯ ಕಾರ್ಯಕ್ರಮ ಹಾಗೂ ಮೋದಿಯವರ ಜನಪ್ರಿಯತೆಯಿಂದ ಅವರು 3ನೇ ಬಾರಿ ಪ್ರಧಾನಿಯಾಗಲಿದ್ದಾರೆ. ಸಂಸದ ಪ್ರಜ್ವಲ್ ರವರು ಜಿಲ್ಲೆಗೆ 15,000 ಕೋಟಿ ಅನುದಾನವನ್ನ ತಂದು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದಾರೆ. ಇದರೊಂದಿಗೆ ಜಿಲ್ಲೆಯಲ್ಲಿ ಜೆಡಿಎಸ್, ಬಿಜೆಪಿ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಸಮನ್ವಯತೆಯಿಂದ ಮಾಡಿರುವ ಹೋರಾಟದ ಫಲ ಪ್ರಜ್ವಲ್ಗೆ ಗೆಲುವಿನೊಂದಿಗೆ ನರೇಂದ್ರ ಮೋದಿ ಹಾಗೂ ದೇವೇಗೌಡರಿಗೆ ಶಕ್ತಿ ತುಂಬುವಷ್ಟೇ ನಮ್ಮ ಧ್ಯೇಯವೆಂದರು. ಯಶಸ್ವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಶಕ್ತಿ ತುಂಬುವ ಸಲುವಾಗಿ ಮತದಾನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಇಂದು ಸಂಜೆ 6 ಗಂಟೆಯವರೆಗೂ ಮತದಾನ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಶಾಂತಿಯುತವಾಗಿ ಮತದಾನಕ್ಕೆ ಜನತೆ ಮುಂದಾಗಬೇಕೆಂದರು. ಈ ವೇಳೆ ಪತ್ನಿ ಕುಸುಮಾ ಬಾಲಕೃಷ್ಣ, ಪುತ್ರಿ ನಕ್ಷತ್ರ ಬಾಲು ಸೇರಿ ಗ್ರಾಮದ ಮುಖಂಡರು ಇದ್ದರು. ಎರಡನೇ ಹಂತದ ಒಂದು ಚುನಾವಣೆಯಲ್ಲಿ ಹಾಸನ
ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಈ ದಿವಸ ನನ್ನ ಸ್ವಗ್ರಾಮ ಏಚೋಳಿನಲ್ಲಿ ಮತದಾನವನ್ನು ಮಾಡಿ ಬಂದಿದ್ದೇನೆ. ಶ್ರೀಮತಿಯವರಿದ್ದಾರೆ, ನನ್ನ ಪುತ್ರಿ ನಿಕ್ಷತಾ ಇದ್ದಾರೆ, ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಬಂಧುಗಳಿದ್ದಾರೆ. ಇವತ್ತು ಇಡೀ ತಾಲೂಕಿನಾದ್ಯಂತ ಕ್ಷೇತ್ರದಾದ್ಯಂತ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಬೆಳಗ್ಗೆ ವಿರೂಪಾಕ್ಷಪುರದಲ್ಲಿ ಒಂದು EVM ಏನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅದು ಬದಲಾವಣೆ ಆಗಿದೆ. ಬಹುತೇಕ ಎಲ್ಲೂ ಕೂಡ ಒಂದು ಗಲಾಟೆ ಗದ್ದಲಗಳಿಗೆ ಅವಕಾಶ ಇಲ್ಲ. ಶಾಂತಿಯುತವಾಗಿ ಮತದಾನ ಆಗ್ತಿದೆ. ನಮ್ಮ ಪಕ್ಷದ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುತೇಕ ಎಲ್ಲ ಬೂತ್ಗಳಲ್ಲೂ ಕೂಡ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಅವರ ಗೆಲುವು ಖಚಿತ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಸಾಯಂಕಾಲ 6 ಗಂಟೆ ತನಕ ಕೂಡ ಮತದಾರ ಬಂಧುಗಳು ಎಲ್ಲ ಸಹಕಾರದಿಂದ ಅಲ್ಲಿಯ ಮತಗಟ್ಟೆ ಹತ್ತಿರ ಇರತಕ್ಕಂಥ ಕೆಲವು ಕಾರ್ಯಕರ್ತರುಗಳು ಯಾವುದೇ ಸಣ್ಣ ಪುಟ್ಟ ಗಲಾಟೆಗಳಿಗೆ ಆಸ್ಪದ ನೀಡಿದೆ ಯಶಸ್ವಿ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸನ ಮಾಡಬೇಕು. ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ ಈಗ ನಮ್ಮ ಸನ್ಮಾನ್ಯ ಮೋದಿಯವರ ನಾಯಕತ್ವದಲ್ಲಿ, ಸನ್ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ದೇವೇಗೌಡರ ನಾಯಕತ್ವದಲ್ಲಾಗಿರೋ ಜನಪ್ರಿಯ ಕಾರ್ಯಕ್ರಮಗಳು, ಅದ್ರ ಜೊತೆಗೆ ಮೋದಿಯವರ ಜನಪ್ರಿಯತೆ ವಿಶೇಷವಾಗಿ ಈ ದೇಶಕ್ಕೆ 3ನೇ ಬಾರಿ ಸನ್ಮಾನ್ಯ ಮೋದಿಯವರು ಪ್ರಧಾನಿಯಾಗ್ತಕ್ಕಂಥದ್ದು ಖಚಿತ. ಅವರ ವರ್ಚಸ್ಸು ಈ ಒಂದು ಚುನಾವಣೆಯಲ್ಲಿ ಇವತ್ತು ಪಾಸಿಟಿವ್ ಆಗಿ ಅನುಕೂಲ ಆಗ್ತಿದೆ. ಜೊತೆಗೆ ಜಿಲ್ಲೆಯಲ್ಲಿ ದೇವೇಗೌಡರು ರೇವಣ್ಣವರ ಅಭಿವೃದ್ಧಿ ಕಾರ್ಯಕ್ರಮ, ಪ್ರಜ್ವಲ್ ಅವರು ಕೂಡ 5 ವರ್ಷ ಒಂದು ಸೇವೆ ಇಲ್ಲಿ ಉತ್ತಮವಾದಂಥ ಸೇವೆ ಸಲ್ಲಿಸಿ 15,000 ಕೋಟಿ ಅನುದಾನ ಜಿಲ್ಲೆಯ ಅಭಿವೃದ್ಧಿಗೆ ಬಂದಿದೆ. ಈ ಸಂದರ್ಭದಲ್ಲಿ ನನ್ನ JDS ಮತ್ತು BJP ಕಾರ್ಯಕರ್ತರುಗಳು ಒಂದು ಸಮನ್ವಯತೆಯಿಂದ ಎಲ್ಲ ಒಂದು ತಾಲೂಕಿನಲ್ಲೂ ಕೂಡ ಕೆಲಸ ಮಾಡ್ತಾವ್ರೆ. ನಮ್ಮ ತಾಲೂಕಿನಲ್ಲೂ ಕೂಡ ವಿಶೇಷವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಮತದಾರರಿಗೆ ಮತ್ತು ಮನವಿ ಮಾಡ್ತಕ್ಕಂಥದ್ದು, ಸೋಲಿನ ಭೀತಿಯಿಂದ ಕೆಲವು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. JDS BJP ಕಾರ್ಯಕರ್ತರುಗಳು ಯಾವುದೇ ಗೊಂದಲಗಳಿಗೆ ಎಡೆಮಾಡಿಕೊಡದೆ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿಗೆ ಪ್ರಧಾನಿಯಾಗ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಮುಖ್ಯ ಧ್ಯೇಯ. ದೇವೇಗೌಡರು ಕೈಬಲಪಡಿಸ್ತಕ್ಕಂಥದ್ದು ನಮ್ಮ ಮುಖ್ಯ ಧ್ಯೇಯ. ಶ್ರೀ ಪ್ರಜ್ವಲ್ ರೇವಣ್ಣವರು NDA ಅಭ್ಯರ್ಥಿ ಹೊರವತ್ತ ಗುರುತಿಗೆ ಎಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿ 25 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಹವಾ ಎದ್ದಿದ್ದು, ಸರಳ, ಸಜ್ಜನ, ಪ್ರಾಮಾಣಿಕತೆಯಿಂದ ಕೂಡಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಲಿದ್ದಾರೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ NA ಗೋಪಾಲಸ್ವಾಮಿ ಅವರು ಭವಿಷ್ಯ ನುಡಿದಿದ್ದಾರೆ. ಅವರು ಬೆಳಗ್ಗೆ ತಾಲೂಕಿನ ಜಂಬೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಯಲ್ಲಿ ತಮ್ಮ ಪತ್ನಿ ಗೀತಾ ಗೋಪಾಲಸ್ವಾಮಿಯವರೊಂದಿಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದ ತರುವಾಯ ಮಾತನಾಡಿ, ನೆಚ್ಚಿನ ಮತಬಾಂಧವರು ಶಾಂತಿಯುತವಾಗಿ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್ಕಾರದ 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆಯಾಗಲಿವೆ. ಎದುರಾಳಿ ಅಭ್ಯರ್ಥಿ ಪ್ರಜ್ವಲ್ ಕ್ಷೇತ್ರಕ್ಕೆ ಭೇಟಿ ನೀಡದಿರುವುದು, ಜನರಿಗೆ 5 ವರ್ಷಗಳು ಕೈಗೆ ಸಿಗದಿರುವುದು ಮತ್ತು ಅವರ ವೈಯಕ್ತಿಕ ನ್ಯೂನ್ಯತೆಗಳಿಂದ ಅವರ ಸೋಲಾಗುವುದು ಖಚಿತ. 1999ರಲ್ಲಿ G. ಪುಟ್ಟಸ್ವಾಮಿಗೌಡರವರು ದೇವೇಗೌಡರ ವಿರುದ್ಧ ಗೆದ್ದಂತೆ ಇಂದು ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ರವರು ಗೆದ್ದು ಇತಿಹಾಸವನ್ನ ಸೃಷ್ಟಿಸಲಿದ್ದಾರೆ. ಜಿಲ್ಲೆಯಲ್ಲಿ 25 ವರ್ಷಗಳ ನಂತರ ಕಾಂಗ್ರೆಸ್ ಪಾರುಪತ್ಯ ಸಾಧಿಸಲಿದೆ ಎಂದರು. ಈ ವೇಳೆ ಗೀತಾ ಗೋಪಾಲಸ್ವಾಮಿ ಸೇರಿ ಕಾಂಗ್ರೆಸ್ ಮುಖಂಡರು ಇದ್ದರು. ಮತದಾನ ಶುರುವಾಗಿದೆ. ಇವತ್ತು ಮತದಾನ ಹಬ್ಬ ಅಂತ ಇಡೀ ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದಾರೆ. ಮತದಾನ ನಮ್ಮೆಲ್ಲರಕ್ಕೂ, ಎಲ್ಲರೂ ನಾನು ಮುಖಾಂತರ ಹೇಳೋದಷ್ಟೇ, ಎಲ್ಲರೂ ಬಂದು ತಮ್ಮ ಮತಕೇಂದ್ರಗಳಲ್ಲಿ ಮತದಾನ ಮಾಡಿ ಅಂತ ಹೇಳ್ಕೊಳ್ತೀನಿ. ಜೊತೆಗೆ ಇವತ್ತು ನಾನು ಮೊದಲನೇದಾಗಿ ಮತದಾನ ಮಾಡಿ ಪ್ರತಿ ಬೂತ್ಗೂ ಈಗಾಗಲೇ 3ನೇ ತಾಲೂಕಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲಕರದ ವಾತಾವರಣ ಇದೆ ಪ್ರತಿ ಮತಕೇಂದ್ರದಲ್ಲೂ. ಹಾಗಾಗಿ ಈ ಬಾರಿ ನಮ್ಮೆಲ್ಲ ಜಿಲ್ಲಾ ನಾಯಕರ, ತಾಲೂಕು ನಾಯಕರ ಒಗ್ಗಟ್ಟಿನ ಶ್ರಮದಿಂದ ಈ ಬಾರಿ ನಾವು ಕಾಂಗ್ರೆಸ್ ಗೆಲ್ತೀವಿ. ಸರ್, ಈಗ ಗೆಲುವು ಖಚಿತ ಅಂತ ಹೇಳ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಇದು ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಜನರೇ ಈ ಬಾರಿ ವಾಲಂಟಿಯರ್ ಆಗಿ ಮತ ಕೊಡ್ಲಿಕ್ಕೆ ಬಂದಿದ್ದಾರೆ. 2 ತಿಂಗಳಿಂದ ನಾವೆಲ್ಲ ತಾಲೂಕಲ್ಲಿ ನೋಡ್ತಿದ್ದೀವಲ್ಲ. ಮಾನದಂಡ ಅಂತ ಹೇಳಿದ್ರೆ ಒಂದು ಬದಲಾವಣೆ ಬಯಸಿದ್ದಾರೆ. ಜೊತೆಗೆ 5 ಗ್ಯಾರಂಟಿಗಳ ಸರ್ಕಾರದಲ್ಲಿ 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿಯಾಗಿದ್ದಾವೆ. ಮತ್ತು ಎಲ್ಲ ನಮ್ಮ ನಾಯಕರ ಒಗ್ಗಟ್ಟಿನ ಪರಿಶ್ರಮದಿಂದ ಈ ಬಾರಿ ನಾವು ಗೆಲ್ತೀವಿ. ಥ್ಯಾಂಕ್ ಯು ಸರ್. ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. BJP JDS ಮೈತ್ರಿಯಿಂದ ಜಗಳ ಚುನಾವಣೆ ನಡೆದಿದ್ದಾರೆ.
ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೊಸ ಹವಾ ಇತ್ತು. 99ರಲ್ಲಿ ಏನು ಕೃಷ್ಣನಗೌಡರು 1,70,000 ಗೆದ್ದರು, ಅದೇ ರೀತಿ ಇವತ್ತು 1.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೇಯಸ್ ಪಟೇಲ್ ಗೆಲ್ತಾ ಇದ್ದಾರೆ. ಚುನಾವಣೆ ಇಷ್ಟೇ, ನಮ್ಮ ಸರ್ಕಾರ ಗ್ಯಾರಂಟಿ ಕೊಡುವಂಥದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಸಾಧನೆ. ಅದರ ಜೊತೆಗೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಾಗರಿಕರು ಒಂದು ಈ ಲೋಕ ಕಲ್ಯಾಣಕ್ಕೆ ಅಂದ್ಬಿಟ್ಟಲ್ಲ, ಆ ರೀತಿ ಪ್ರಜ್ವಲ್ ಅವರ ಉದಾಸೀನತೆ, ಅವರ ವೈಯಕ್ತಿಕ ನ್ಯೂನ್ಯತೆಗಳು, ಅದನ್ನು ಕಳೆದ ಚುನಾವಣೆಯಲ್ಲಿ ಅರ್ಜಿನೇ ಹಾಕೋಕ್ಕಾಗಿರಲಿಲ್ಲ. ಆಲ್ರೆಡಿ ರಿಜೆಕ್ಟ್ ಆಗಿರೋದು. ಅವರು ಜನನು ಕೂಡ ಈ ಸರಿ ತಿರಸ್ಕಾರ ಮಾಡಿದ್ದಾರೆ. ನಮ್ಮ ಶ್ರೇಯಸ್ ಪಟೇಲ್ ಸರಳ ಸಜ್ಜನಿಕೆ ವ್ಯಕ್ತಿ ಗೆದ್ದು ನಮ್ಮ ಜಿಲ್ಲೆ ಸಾಧನೆ ಮಾಡಿ ನಾವು ತೋರಿಸ್ತೀವಿ. ನಮ್ಮ ಕಾಂಗ್ರೆಸ್ಗೆ 25 ವರ್ಷದ ನಂತರ ಒಳದರ್ಶಕರ ಇರ್ಬೋದು, ಚಂದ್ರಪಟ್ಟಣ ಇರ್ಬೋದು, ಹಾಸನ ಇರ್ಬೋದು, ಸಕಲೇಶ್ವರ ಇರ್ಬೋದು, ಈ ಥರ ಎಲ್ಲ ತಾಲೂಕುಗಳು ಕೂಡ ಮುಂದಿನ ದಿನದಲ್ಲಿ ವಿಧಾನಸಭೆಗೆ ಆಯ್ಕೆ ಆಗುವಂಥದ್ದು ಇದೇ ಉದಾಹರಣೆ ಜೂನ್ 4ನೇ ತಾರೀಕು ನೋಡ್ತಾ ಇರ್ತೀವಿ. ತಾಲೂಕಿನ ಬಾಗೂರು ಗ್ರಾಮದ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಉತ್ಸವ ಮೂರ್ತಿಗೆ ಗ್ರಾಮದ ವರ್ತಕರಾದ ಶ್ರೀಮತಿ ಅನಿತಾ ಸಿದ್ದಲಿಂಗಸ್ವಾಮಿ ಕುಟುಂಬಸ್ಥರು ಪ್ರಭಾವಳಿಯನ್ನ ನೀಡಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಗ್ರಾಮದ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸುದರ್ಶನ ಹೋಮ, ಪಂಚಾಖ್ಯ ಹೋಮ ಸೇರಿದಂತೆ ವಿವಿಧ ಹೋಮ ಹವನಗಳು ನೂರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಗ್ರಾಮದ ಅನಿತಾ ಸಿದ್ದಲಿಂಗಸ್ವಾಮಿ ದಂಪತಿಗಳು ಶ್ರೀ ರೇಣುಕಾ ಯಲ್ಲಮ್ಮ ಉತ್ಸವ ಮೂರ್ತಿಗೆ ಪ್ರಭಾವಳಿಯನ್ನ ಮಾಡಿಸಿಕೊಟ್ಟಿದ್ದು, ಇದರ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಸುದರ್ಶನ ಹೋಮ ನಡೆಸಿ ಬರಗಾಲ ಹೋಗಿ ಬೇಗ ಮಳೆ ಆಗಿ ರೈತರ ಬದುಕು ಹಸನಾಗಲಿ, ಎಲ್ಲರಿಗೂ ಸುಭೀಕ್ಷೆ ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇವರಂತೆ ಬೇರೆ ಭಕ್ತರು ಕೂಡ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಅನಿತಾ ಸಿದ್ದಲಿಂಗಸ್ವಾಮಿ ಕುಟುಂಬಸ್ಥರು, ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜು, ವೀರಶೈವ ಸಮಾಜದ ಪ್ರಮುಖರಾದ ರುದ್ರಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಹೋಮ ಮತ್ತು ಪೂರ್ಣಾಹುತಿ, ದೃಷ್ಟಿದೋಷ ನಿವಾರಣೆ, ಬಲಿ ಸಂಸ್ಕಾರವೆಲ್ಲವೂ ಕೂಡ ಸಂಪೂರ್ಣಗೊಂಡಿದ್ದು, ಈಗ ಆ ಶಕ್ತಿ ಮಾತೆ ರೇಣುಕಾ ಯಲ್ಲಮ್ಮನವರಿಗೆ ಬಂದಿದ್ದೀವಿ. ನಮ್ಮ ಧ್ಯಾನ ಎಲ್ಲ ದೇವ್ರ ಕಡೆ ಇರಬೇಕು, ನಮ್ಮ ಚಿತ್ತ ಎಲ್ಲ ದೇವ್ರ ಕಡೆ ಇರಬೇಕು. ನೀವು ಇಲ್ಲಿಗೆ ಬಂದು ಕೂಡ ಎಲ್ಲ ಚಿಂತೆಗಳನ್ನ, ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ, ಎಲ್ಲ ದುಃಖ ದುರ್ಮಾನಗಳನ್ನ ನೀವು ಅಲ್ಲೇ ಕೂತಿದ್ದ ಹತ್ರಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಬಗೆಹರಿಯಲ್ಲ. ಆ ಎಲ್ಲ ಕಷ್ಟಗಳನ್ನ ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡಿ ಆ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ಆಗ ನೀವು ನಂಬಿಕೊಂಡಿರ್ತಕ್ಕಂಥ ದೇವಿ ನಿಮ್ಮೆಲ್ಲರ ಇಷ್ಟಾರ್ಥವನ್ನ ನೆರವೇರಿಸ್ತಾಳೆ. ಆದ್ರಿಂದ ಈಗ ಅಮ್ಮನವರಿಗೆ ಅಷ್ಟೋತ್ತರ ಮತ್ತು ಕುಂಕುಮಾರ್ಚನೆ ಕಾರ್ಯಕ್ರಮ ನೆರವೇರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಕೂತಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 26ರಂದು ನಡೆದ ಚುನಾವಣೆಯಲ್ಲಿ ತಾಲೂಕಿನೆಲ್ಲೆಡೆ ಶಾಂತಿಯುತ ಮತದಾನ, ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿದ ಮತದಾರರು 75% ಮತದಾನವಾಗುವ ನಿರೀಕ್ಷೆ. ಸೋಲುವ ಭೀತಿಯಿಂದ ವಿರೋಧಿಗಳು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ವಿರುದ್ಧ ಷಡ್ಯಂತ್ರ, ಇದಕ್ಕೆಲ್ಲ ಮಣೆ ಹಾಕದ ಮತದಾನ, ಅತ್ಯಧಿಕ ಅಂತರದಿಂದ ಪ್ರಜ್ವಲ್ರನ್ನ ಗೆಲ್ಲಿಸಿ ಮೋದಿ ಮತ್ತು ದೇವೇಗೌಡರಿಗೆ ಶಕ್ತಿ ತುಂಬಲಿದ್ದಾರೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಸ್ವಗ್ರಾಮದಲ್ಲಿ ಮತದಾನ ಮಾಡಿ ಹೇಳಿಕೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆ ಎದ್ದಿದ್ದು 25 ವರ್ಷಗಳ ನಂತರ ತಾತನಂತೆ ಗೆದ್ದು ಲೋಕಸಭೆಗೆ ಹೋಗಲಿರುವ ಶ್ರೇಯಸ್ 1.5 ಲಕ್ಷ ಮತಗಳ ಅಂತರದಿಂದ ಗೆಲುವು ಎಂದ ಗೋಪಾಲಸ್ವಾಮಿ ಜಂಬೂರಿನಲ್ಲಿ ಮತದಾನ ಮಾಡಿ ಹೇಳಿಕೆ. ತಾಲೂಕಿನ ಬಾಗೂರು ಗ್ರಾಮದ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಉತ್ಸವ ಮೂರ್ತಿಗೆ ಗ್ರಾಮದ ವರ್ತಕರಾದ ಅನಿತಾ ಸಿದ್ದಲಿಂಗಸ್ವಾಮಿ ಕುಟುಂಬಸ್ಥರಿಂದ ಪ್ರಭಾವಳಿ ಅರ್ಪಣೆ, ದೇವಿಗೆ ವಿಶೇಷ ಪೂಜೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.